ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಇವತ್ತಿನ ಪ್ರಾರ್ಥನಾವಧಿಯ ಸಚೇತನ ಚಟುವಟಿಕೆ ಏನಾಯ್ತಪ್ಪ ಅಂದ್ರೆ ಮಹಿಳಾ ಸಾಧಕರಾದಂತಹ ಬಾನು ಮುಷ್ತಾಕ್ ಮತ್ತು ದೀಪಾ ಬಸ್ತಿ ಅವರ ಒಂದು ಕಿರು ಪರಿಚಯವನ್ನು ನಮ್ಮ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿ ಆಗಿರ್ತಕ್ಕಂಥ ವೀರೇಂದ್ರ ಕುಂಬಾರ ಇದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತ ವಿವರಣೆಯನ್ನು ಹೇಳ್ತಾನೆ. ಎಲ್ಲರೂ ಗಮನವಿಟ್ಟು ಆಲಿಸೋಣ. ನನ್ನ ಹೆಸರು ವೀರೇಂದ್ರ ಕುಂಬಾರ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇವತ್ತಿನ ಸಚೇತನ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇನೆ. ದಿನಾಂಕ 6/3/2026 ಸಚೇತನ ಚಟುವಟಿಕೆ ಮಹಿಳಾ ಸಾಧಕರಾದ ಬಾನು ಮುಸ್ತಾಕ್ ಮತ್ತು ದೀಪಾ ಬಸ್ತಿ ಅವರ ಕಿರು ಪರಿಚಯ. ಬಾನು ಮುಸ್ತಾಕ್ 1948ರಲ್ಲಿ ಕರ್ನಾಟಕದ ಹಾಸನದಲ್ಲಿ ಮುಸ್ಲಿಂ ಕುಟುಂಬದಲ್ಲಿ ಜನಿಸಿದರು. 8ನೇ ವಯಸ್ಸಿನಲ್ಲಿ ಮುಸ್ತಾಕ್ ಅವರನ್ನು ಶಿವಮೊಗ್ಗದಲ್ಲಿರುವ ಕನ್ನಡ ಭಾಷೆಯ ಮಿಷನರಿ ಶಾಲೆಗೆ ಸೇರಿಸಲಾಯಿತು. 6 ತಿಂಗಳಲ್ಲಿ ಕನ್ನಡ ಓದಲು ಮತ್ತು ಬರಲು ಕಲಿಯಬೇಕು ಎಂಬ ಷರತ್ತಿನ ಮೇಲೆ ಕೆಲವು ದಿನಗಳ ಶಾಲೆಯ ನಂತರ ಬರೆಯಲು ಪ್ರಾರಂಭಿಸುವ ಮೂಲಕ ಅವರು ನಿರೀಕ್ಷೆಗಳನ್ನು ಮೀರಿದರು. ಸಮುದಾಯದ ನಿರೀಕ್ಷೆಗಳಿಗೆ ವ್ಯತಿರಿಕ್ತವಾಗಿ ಅವರು ವಿಶ್ವವಿದ್ಯಾಲಯಕ್ಕೆ ಹೋಗಿ 26ನೇ ವಯಸ್ಸಿನಲ್ಲಿ ಪ್ರೇಮ ವಿವಾಹ ಆದರು. ಇವರ ಕನ್ನಡ, ಹಿಂದಿ, ದಖ್ನಿ, ಉರ್ದು ಮತ್ತು ಇಂಗ್ಲಿಷ್ ಭಾಷೆಯನ್ನು ಮಾತನಾಡುತ್ತಾರೆ. ದೀಪಾ ಬಸ್ತಿ ಅವರು 1983ರಲ್ಲಿ ಕರ್ನಾಟಕದ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಜನಿಸಿದರು. ಇವರ ತಂದೆ ಪ್ರಕಾಶ್ ಮತ್ತು ತಾಯಿ ಸುಧಾ. ದೀಪಾ ಅವರು ತಮ್ಮ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣವನ್ನು ಕೊಡಗು ವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದರು. ನಂತರ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿನಿಂದ ವಾಣಿಜ್ಯ ವಿಭಾಗದಲ್ಲಿ ಪದವಿ ಪಡೆದರು. ಮಂಗಳೂರು ವಿಶ್ವವಿದ್ಯಾನಿಲಯದ ಕೊಣಾಜೆ ಸಂವಹನ ಮತ್ತು ಪತ್ರಿಕೋದ್ಯಮದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದರು. ತಮ್ಮ ತಾತನಿಂದ ಬಳುವಳಿಯಾಗಿ ಬಂದ ಪುಸ್ತಕ ಸಂಗ್ರಹವು ಸಾಹಿತ್ಯದ ಬಗ್ಗೆ ಒಲವು ಹಾರ್ಟ್ ಲ್ಯಾಂಪ್ ಎಂಬ ಸಣ್ಣ ಕಥಾ ಸಂಕಲನವನ್ನು ದೀಪಾ ಬಸ್ತಿ ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ. ಈ ಕೃತಿಗೆ 2025ರ ಪರಿಷ್ಕೃತ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಲಭಿಸಿದೆ. ಈ ಪ್ರಶಸ್ತಿ ಗೆದ್ದ ಮೊದಲ ಮಹಿಳೆ ಕೃತಿ ಇದಾಗಿದೆ. ದೀಪಾ ಬಸ್ತಿ ಈ ಗೌರವ ಪಡೆದ ಮೊದಲ ಭಾರತೀಯ ಅನುವಾದಕಿಯಾಗಿದ್ದಾರೆ. ಲೇಖಕಿ ಬಾನು ಮುಸ್ತಾಕ್. ಹಾಸನದವರು, ವಕೀಲೆ, ಕಾರ್ಯಕರ್ತೆ ಮತ್ತು ಪ್ರಸಿದ್ಧ ಬಂಡಾಯ ಸಾಹಿತಿ. ಇವರ ಕಥೆಗಳು ದಕ್ಷಿಣ ಭಾರತದ ಮುಸ್ಲಿಂ ಮಹಿಳೆಯರ ದೈನಂದಿನ ಜೀವನ, ಸಂಕಷ್ಟ ಮತ್ತು ಬಸ್ತಿ ಕನ್ನಡದ ಹಾರ್ಟ್ ಲ್ಯಾಂಪ್ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿ 2025ರ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಬಾನು ಮುಸ್ತಾಕ್ ಅವರೊಂದಿಗೆ ಹಂಚಿಕೊಂಡಿದ್ದಾರೆ. ಕೃತಿ ಹಾರ್ಟ್ ಲ್ಯಾಂಪ್ 1990-2023ರ ಅವಧಿಯಲ್ಲಿ ಬಾನು ಮುಸ್ತಾಕ್ ಬರೆದ 12 ಕಥೆಗಳ ಸಂಗ್ರಹವಾಗಿದೆ. ಪ್ರಶಸ್ತಿಯ ವಿಶೇಷತೆ ಈ ಪ್ರಶಸ್ತಿ ಗೆದ್ದ 2ನೇ ಭಾರತೀಯ ಲೇಖಕಿ ಬಾನು ಮುಸ್ತಾಕ್. ಈ ಇಬ್ಬರು ಸಾಧಕರು ಕನ್ನಡ ಸಾಹಿತ್ಯವನ್ನು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ದಿದ್ದಾರೆ. ಧನ್ಯವಾದಗಳು. ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವರು ಅನೇಕ ಕಥಾ ಸಂಕಲನಗಳನ್ನು, ಕವನ ಸಂಕಲನಗಳನ್ನು ಮತ್ತು ಪ್ರಬಂಧಗಳನ್ನು ಬರೆದಿರ್ತಕ್ಕಂತಹ ಒಬ್ಬ ಕನ್ನಡ ಸಾಹಿತಿ. ಅಷ್ಟೇ ಅಲ್ಲದೆ ಸಾಮಾಜಿಕ ಕಾರ್ಯಕರ್ತೆ ಮತ್ತು ವಕೀಲೆ, ಲಾಯರ್ ಕೂಡ ಆಗ್ಯಾರ ಇವರು. ಅಷ್ಟೇ ಅಲ್ಲದೆ ಈ ಲಂಕೇಶ್ ಪತ್ರಿಕೆಯಲ್ಲಿ ಏನು ಮಾಡ್ಯಾರಪ್ಪ ಅಂದರೆ ಸುಮಾರು 9 ವರ್ಷಗಳ ಕಾಲ ಅವರು ಜಿಲ್ಲಾ ವರದಿಗಾರರಾಗಿ ಕೆಲಸವನ್ನು ಮಾಡ್ಯಾರ. ಯಾರು ಹೇಳ್ರಿ? ಬಾನು ಮುಷ್ತಾಕ್. ಅಷ್ಟೇ ಅಲ್ಲದೆ ಇವರ ಕಥೆಗಳು ಹೆಂಗಿರ್ತಾವಪ್ಪ ಅಂತ ಹೇಳಿದ್ರೆ ಮಹಿಳೆಯರ ಸಮಸ್ಯೆಗಳು ಮತ್ತು ಸಾಮಾಜಿಕ ದೌರ್ಜನ್ಯ ಮತ್ತು ಮುಸ್ಲಿಂ ಸಮುದಾಯದ ಜೀವನವನ್ನು ಚಿತ್ರಿಸುವಂತಹ ಕಥಾ ಸಂಕಲನಗಳನ್ನು ಇವರು ಬರೆದಾರ. ಆಮೇಲೆ ಇವ್ರಿಗೆ 2025ರಲ್ಲಿ ಇವರ ಒಂದು ಕಥಾ ಸಂಕಲನವಾದ ಹಾರ್ಟ್ ಲ್ಯಾಂಪ್ ಅಂದರೆ ಎದೆಯ ಹಣತೆ ಅಂತಕ್ಕಂತಹ ಕನ್ನಡ ಕೃತಿಗೆ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಇವರಿಗೆ ದೊರೆಯುತ್ತೆ. ಅಂದರೆ ಇವರು ಎದೆಯ ಹಣತೆ ಅಂತಕ್ಕಂಥ ಕೃತಿಯನ್ನು ಕನ್ನಡದಲ್ಲಿ ಬರೆದಾರ. ಈ ದೀಪಾ ಬಸ್ತಿ ಅಂತಕ್ಕಂಥವ್ರು ಏನು ಮಾಡ್ಯಾರ, ಇದನ್ನು ಇಂಗ್ಲೀಷಲ್ಲಿ ಅನುವಾದವನ್ನು ಮಾಡ್ಯಾರ. ಅದನ್ನು ಇಂಗ್ಲೀಷ್ನಲ್ಲಿ ಅನುವಾದ ಮಾಡಿದ್ದಕ್ಕಾಗಿ ಈ ಒಂದು ಕನ್ನಡದ ಮೊದಲ ಬುಕರ್ ಪ್ರಶಸ್ತಿ ವಿಜೇತವಾಗಿ ಈ ಎದೆಯಲ್ಲಿ ಹಣತೆ ಅಥವಾ ಹಾರ್ಟ್ ಲ್ಯಾಂಪ್ ಅಂತಕ್ಕಂಥ ಕೃತಿ ಬುಕರ್ ಪ್ರಶಸ್ತಿಯನ್ನು ಪಡೆದೈತೆ. ಅರ್ಥ ಆಯ್ತು? ಇಷ್ಟ ಅರ್ಥ ಆಯ್ತಾ? ಹಾಂ, ನೋಡ್ರಿ,
ಇಲ್ಲಿವರೆಗೂ ವೀರೇಂದ್ರ ಕುಂಬಾರ ಮಹಿಳಾ ಸಾಧಕರ ಪಟ್ಟಿಯಲ್ಲಿ ಬರ್ತಕ್ಕಂತಹ ಬಾನು ಮುಷ್ತಾಕ್ ಮತ್ತು ದೀಪಾ ಬಸ್ತಿ ಅವರ ಬಗ್ಗೆ ಸಂಕ್ಷಿಪ್ತವಾದಂತಹ ವಿವರಣೆಯನ್ನು ಹೇಳೋಣ. ಅವನಿಗೆ ಜೋರಾದ ಚಪ್ಪಾಳೆಯನ್ನು ಹಾಕೋದ್ರ ಮೂಲಕ ಧನ್ಯವಾದಗಳನ್ನು ಸಲ್ಲಿಸೋಣ.